ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಐತಿಹಾಸಿಕ ಚಿತ್ರಗಳದ್ದೇ ಸದ್ದು. ನಮ್ಮ ಹಿರಿಯರು ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ವಿಷ್ಣುವರ್ಧನ್, ಹಾಗೆ ಲೀಲಾವತಿ, ಬಿ ಸರೋಜಾದೇವಿ, ಜಯಂತಿ, ಇನ್ನೂ ಇತರರು. ಅವರನ್ನು ವೀರ ಪೌರಾಣಿಕ ಪಾತ್ರಗಳಲ್ಲಿ ನೋಡುವುದೇ ಚಂದ ಮತ್ತು ಅವು ಸ್ಫೂರ್ತಿದಾಯಕ ಚಿತ್ರಗಳಾಗಿರುತ್ತಿದ್ದವು. ಆದರೆ ತದನಂತರ ಕ್ರಮೇಣ ಆ ರೀತಿಯ ಚಿತ್ರಗಳು ಕನ್ನಡದಲ್ಲಿ ಕಡಿಮೆಯಾಗುತ್ತಾ ಹೋದವು. ಮತ್ತೆ ಈಗ ಆ ರೀತಿಯ ಪೌರಾಣಿಕ ಚಿತ್ರಗಳು ಬರುತ್ತಿವೆ. ಅಂತಹ ಚಿತ್ರಗಳ ಸಾಲಿಗೆ ಸೇರ್ಪಡೆಯಾಗಲು ಬರುತ್ತಿರುವ ಮತ್ತೊಂದು ಚಿತ್ರ ಬಿಚ್ಚುಗತ್ತಿ. ಸುಮಾರು 600 ವರ್ಷದ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಕತೆ ಬಿಚ್ಚುಗತ್ತಿ ಶೀರ್ಷಿಕೆಯಲ್ಲಿ ಸಿನಿಮಾ ಆಗುತ್ತಿದೆ. ಚಿತ್ರದುರ್ಗದ ಹುಲಿ, ವೀರ ಮದಕರಿ ನಾಯಕರ ತಾತ ಬಿಚ್ಚುಗತ್ತಿ ಭರಮಣ್ಣನ ಕತೆ ಇದು. ಚಿತ್ರದಲ್ಲಿ ರಾಣಿ ಸಿದ್ಧಾಂಬೆಯಾಗಿ ನಟಿ ಹರಿಪ್ರಿಯ ನಟಿಸುತ್ತಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಹರಿಪ್ರಿಯ, ರಾಣಿ ಅಂದ ಮಾತ್ರಕ್ಕೆ ಬರೀ ಅರಮನೆಯಲ್ಲಿರುವುದಲ್ಲ, ಎದುರಾಳಿಗಳ ವಿರುದ್ಧ ಹೋರಾಡುವ ವೀರ ಮಹಿಳೆ ಆಕೆ. ಹಾಗಾಗಿ ಆ ಪಾತ್ರಕ್ಕೆ ತಕ್ಕಂತೆ ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡಿದ್ದೇನೆ. ಹಾಗೆ ಪಾತ್ರಕ್ಕೆ ಬೇಕಾದ ಕುದುರೆ ಸವಾರಿ, ಖಡ್ಗವರಸೆ, ಬಿಲ್ಲುಗಾರಿಕೆ ಎಲ್ಲ ಕಲಿತು ತಯಾರಿ ನಡೆಸಿದ್ದೇನೆ ಎಂದು ಹೇಳಿದ್ದಾರೆ. ಚಿತ್ರದ ಕಥೆ ಏನು ಎಂಬ ಕುತೂಹಲಕ್ಕೆ ಬಿಚ್ಚುಗತ್ತಿ ಭರಮಣ್ಣನ ಕಾಲದಲ್ಲಿ ಬಹಳಷ್ಟು ಯುದ್ಧಗಳು ನಡೆದಿವೆ. ಅದರಲ್ಲಿ ದಳವಾಯಿ ದಂಗೆ ಎಂಬುದು ಪ್ರಮುಖ ಯುದ್ಧ. ಚಿತ್ರದ ಕಥೆಯನ್ನು ಮುಖ್ಯವಾಗಿ ದಳವಾಯಿ ದಂಗೆಯನ್ನು ಪ್ರಧಾನವಾಗಿಟ್ಟುಕೊಂಡು ಮಾಡಲಾಗಿದೆ ಎಂಬುದು ವಿಶೇಷ. ಚಿತ್ರದಲ್ಲಿರುವ ತಾರಾಗಣ ಹಾಗೂ ಇತರೆ ಅಂಶಗಳನ್ನು ಬಿಟ್ಟುಕೊಡದ ಚಿತ್ರತಂಡ ಸದ್ದಿಲ್ಲದೆ ಚಿತ್ರೀಕರಣ ಪೂರ್ಣಗೊಳಿಸಿದೆ. ಸದ್ಯಕ್ಕೆ ಎಡಿಟಿಂಗ್ ಹಾಗೂ ಇತರೆ ಕೆಲಸ ನಡೆಯುತ್ತಿದೆ. ಪ್ರೇಕ್ಷಕ ಚಿತ್ರವನ್ನು ಶೀಘ್ರದಲ್ಲೇ ನಿರೀಕ್ಷಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೀಗೆ ಕನ್ನಡದ ವೀರ ಧೀರರ ಕಥೆಗಳು ಸಿನಿಮಾ ರೂಪದಲ್ಲಿ ಹೆಚ್ಚು ಬರಬೇಕು. ನಮ್ಮ ಯುವ ಪೀಳಿಗೆಗೆ ನಮ್ಮ ಹಿರಿಯರ ಪರಿಚಯ ನೀಡಬೇಕು ಎಂಬುದು ಕನ್ನಡ ಫಿಲ್ಮಾಲಜಿ ತಂಡದ ಆಶಯ. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ನೀವೇ ಮೊದಲು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳ ಜೊತೆ ಸಲಹೆಗಳನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.